ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮತ್ತೊಂದು ಹೊಸ ಕುಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅದು ಅಂತೀರಾ? ಮೊಳಕೆ ಹುರುಳಿ ಕಾಳು ಮಸಾಲ ಸಾಂಬಾರ್. ಬೆಸ್ಟ್ ಕಾಂಬಿನೇಷನ್ ಫಾರ್ ರಾಗಿ ಮುದ್ದೆ, ಅನ್ನ, ಬಿಸಿ ಬಿಸಿ ಅನ್ನ, ರೊಟ್ಟಿ ಮತ್ತು ಚಪಾತಿ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಿಡೋಣ. ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರ್ ಪುಡಿ, ಹುಣಸೆಹಣ್ಣು, ಬೆಲ್ಲ, 4 ಚಕ್ಕೆ, ಲವಂಗ, ರುಚಿಗೆ ತಕ್ಕಷ್ಟು ಅರಳುಪ್ಪು, ಜೀರಿಗೆ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, 1 ಈರುಳ್ಳಿ ಮತ್ತು 1 ಟೊಮ್ಯಾಟೊ. ಇದಿಷ್ಟು ಮಸಾಲೆ ಇಂಗ್ರೀಡಿಯೆಂಟ್ಸ್ ರುಬ್ಕೊಳ್ಳೋಕ್ಕೆ ಬೇಕಾಗಿರೋದು. ಚಕ್ಕೆ ಮತ್ತು ಲವಂಗ ಜಾಸ್ತಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಬಂದಂಗೆ ಅನಿಸುತ್ತೆ. ಸೊ ಒಂದು 2-3 ಹಾಕಿದ್ರೆ ಸಾಕು. ಹುರುಳಿಕಾಳು ಮಸಾಲೆ ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಹುರುಳಿಕಾಳನ್ನು 2 ದಿನ ಹಿಂದೆನೇ ಬೆಳಗ್ಗೆನೇ ನೆನೆ ಹಾಕ್ಕೊಂಡು ರಾತ್ರಿ ನೀರು ಬಸ್ತಿಟ್ಕೊಂಡ್ರೆ ಉದ್ದುದ್ದ ಮೊಳಕೆ ಬಂದಿರುತ್ತೆ. ಮೊಳಕೆ ಬಂದಿರೋ ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಹೆಲ್ತಿ. ಸೊ ವಾರದಲ್ಲಿ 1-2 ದಿನ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳಿ. ಮಸಾಲೆ ರುಬ್ಕೊಂಡಾಗಿದೆ. ಈಗ ಒಂದು ಕುಕ್ಕರ್ಗೆ ಸಾಸಿವೆ, ಜೀರಿಗೆ, ರುಬ್ಬಿರೋ ಅಂಥ ಮಸಾಲೆ, ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ನಂತರ ಮೊಳಕೆ ಬಂದಿರೋ ಹುರುಳಿಕಾಳು ಎಲ್ಲನೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ಸಾಂಬಾರು ಥರ ಅಂತಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಪಲ್ಯ ಥರ ರೊಟ್ಟಿ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು 4 ವಿಷಲ್ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ರುಚಿಯಾದಂಥ ಸಾಂಬಾರು ರೆಡಿಯಾಗುತ್ತೆ. ಅದು 4 ವಿಷಲ್ ಕೂಗಿ ಪ್ರೆಷರ್ ಹೋಗೋಷ್ಟ್ರೊಳಗೆ ನಾವು ಇನ್ನೊಂದು ಕಡೆ ರೊಟ್ಟಿ ಮಾಡ್ಕೊಂಡು ಬಿಡೋಣ. ಬಿಸಿ ಬಿಸಿ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಬಿಸಿ ನೀರಲ್ಲಿ ನಾವು ಜಿಗುಟ್ ಮಾಡ್ಕೋತಾ ಇದ್ದೀವಿ. ಸೊ ನೀರು ಕುದಿ ಬಂದ ನಂತರ ಅದಕ್ಕೆ 3 ಸೌಟು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಮುದ್ದೆ ಫಾರ್ಮಿಗೆ ಬರೋ ಥರ ಮಾಡ್ಕೋತಾ ಇದ್ದೀನಿ. ಬಿಸಿ ನೀರಲ್ಲಿ ಮಾಡಿಕೊಂಡ್ರೆ ಕಲಿಸ್ಕೊಳ್ಳೋದು ತುಂಬಾ ಈಸಿ. ತಣ್ಣೀರಲ್ಲಿ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಸೊ ಬಿಸಿ ನೀರಿಗೆ ಕುದಿ ಬಂದಂಥ ನೀರಿಗೆ 3-4 ಸೌಟು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡ್ರೆ ಅದು ಒಂದು ಮುದ್ದೆ ಥರ ಫಾರ್ಮೇಷನ್ ಆಗುತ್ತೆ. ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಆರಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಮೇಲೆ ಮತ್ತೆ ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಹಿಟ್ಟನ್ನು ನೀವು ಮುಂಚೆ ಹಾಕ್ಕೊಂಡು ಜಿಗುಟು ಮಾಡ್ಕೊಂಡಿರ್ತೀರೋ ಸೇಮ್ ಪ್ರಪೋರ್ಷನ್ ಹಿಟ್ಟಷ್ಟು ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಪೂರ್ತಿ ಕಲಸಿಟ್ಬಿಟ್ರೆ ನೀವು ಒಂದೇ ಸತಿ ಪೂರ್ತಿ ರೊಟ್ಟಿ ಮಾಡಿ ಖಾಲಿ ಮಾಡಬೇಕಾಗುತ್ತೆ. ಇಲ್ಲ ನೀವು ಸ್ವಲ್ಪ ಹೊತ್ತು ಬಿಟ್ಟು ನಾವು ನೆಕ್ಸ್ಟ್ ಮೀಲಿಗೆ ಮಾಡ್ಕೊತೀವಿ ಅಂದರೆ ಮಾಡಿರೋ ಅಂಥ ಜಿಗುಟು ನಾವೇನು ಮುದ್ದೆ ಥರ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಪ್ರೇಟ್ ಎತ್ತಿಡಿ. ಮತ್ತೆ ಮಾಡುವಾಗ ಮೇಲೆ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ಈ ರೀತಿ ಚೆನ್ನಾಗಿ ನಾದಿದಾದ ನಂತರ ಉಂಡೆ ಥರ ಆಗಿದೆ. ಇವಾಗ ಉಳ್ಳಿ ಮಾಡಿಟ್ಕೊಂಡು ಒಂದೊಂದನ್ನೇ ಮೇಲೆ ಕೆಳಗೆ ಹಿಟ್ಟು ಹಚ್ಕೊಂಡು ಚೆನ್ನಾಗಿ ನೀಟಾಗಿ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ಹಿಟ್ಟು ಹಾಕ್ತಾ ರೌಂಡಾಗಿ ಬರೋ ಥರ ಲಟ್ಟಿಸ್ಕೊಳ್ಳಿ. ನೀವು ಎಷ್ಟು ಸಾಫ್ಟಾಗಿ ನಾದ್ಕೊಂಡಿರ್ತೀರೋ ರೊಟ್ಟಿ ಅಷ್ಟು ಸಾಫ್ಟಾಗಿ ಬರುತ್ತೆ. ಒಂದು ಗಂಟಿಲ್ದಿರೋ ರೀತಿ ನೀಟಾಗಿ ಚೆನ್ನಾಗಿ ಮುದ್ದೆ ಥರ ಕೈಯಲ್ಲಿ ಪ್ರೆಸ್ ಮಾಡಿ ನಾದ್ಕೊಳ್ಳಿ. ಈ ಥರ ರೌಂಡಾಗಿ ಉಳ್ಳಿ ಆದಮೇಲೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ.
ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅಂತ. ಈಗ ಪಲ್ಯ ಕೂಡ ರೆಡಿಯಾಗಿದೆ. ಆಹಾ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸ್ಟೇ ಟ್ಯೂನ್ಡ್. ಕೀಪ್ ವಾಚಿಂಗ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.